ಕೆಲ್ಲಾ ಬಿಎಂಟಿಸಿ ಬಸ್ಗೆ ಸೂಲಿಬೆಲೆ ಬಳಿ ಒಂದೇ ಕುಟುಂಬದ 3 ಬಲಿ. ಬಸ್ ಚಾಲಕನ ನಿರ್ಲಕ್ಷ್ಯಕ್ಕೆ ನಡು ರಸ್ತೆಯಲ್ಲಿ ಪ್ರಾಣ ಬಿಟ್ಟ ಅಪ್ಪ, ಅಮ್ಮ ಹಾಗೂ ಮಗಳು. ಘಟನೆಯಲ್ಲಿ 5 ವರ್ಷದ ಬಾಲಕಿ ಸ್ಥಿತಿ ಗಂಭೀರ. ಬದುಕು ಕಟ್ಟಿಕೊಳ್ಳೋಣ ಅಂತ ರಾಜಧಾನಿಗೆ ಬಂದವರಿಗೆ ಯಮಪಾಶ. ವರ್ತೂರಿನ ಎಸ್ಟಿಪಿ ಘಟಕದ ಡ್ರೈನೇಜ್ ಟ್ಯಾಂಕ್ಗೆ ಬಿದ್ದು ಇಬ್ಬರ ಬದುಕು ಸರ್ವನಾಶ. ಕಾರ್ಮಿಕರ ಮೃತದೇಹಗಳ ಪತ್ತೆಗಾಗಿ ಎನ್ಡಿಆರ್ಎಫ್ ಸಿಬ್ಬಂದಿ ಹರಸಾಹಸ. ದುಡಿದು ತಿನ್ನೋ ವಯಸ್ಸಲ್ಲಿ ಕಳ್ತನ ಮಾಡ್ತೀನಿ ಅಂತ ಹೋದವನಿಗೆ ಕಂಟಕ. ಮೊಬೈಲ್ ಕಳ್ತನ ಮಾಡಿ ಪರಾರಿಯಾದವನಿಗೆ ಎದೆ ನೋವಿನ ನರಕ. ಫುಟ್ಪಾತ್ ಮೇಲೆ ಕುಳಿತು ಕ್ಷಣ ಮಾತ್ರದಲ್ಲೇ ಪ್ರಾಣ ಬಿಟ್ಟ ಯುವಕ. ಪೊಲೀಸ್ ಐಡಿ ಕಾರ್ಡ್ ತೋರಿಸಿ ಬಂದು ಖದೀಮರು ಮಾಡಿದ್ರು ರಾಬರಿ. ಸಿಐಡಿ ಪೊಲೀಸ್ ಜೀಪ್ನಲ್ಲಿ ಬಂದು 20 ಲಕ್ಷ ರೂಪಾಯಿ ದೋಚಿ ಪರಾರಿ. ಅಸಲಿ ಐಡಿ ಕಾರ್ಡ್ ತೋರಿಸಿದ ನಕಲಿ ಪೊಲೀಸರ ಬಗ್ಗೆ ಪೊಲೀಸ್ ಇಲಾಖೆಗೀಗ ಫುಲ್ ವರಿ. ರಾಜ್ಯವೇ ಖುಷಿ ಪಡೋ ಸುದ್ದಿ ಕೊಟ್ಟ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗೃಹ ಜ್ಯೋತಿ, ಗೃಹಲಕ್ಷ್ಮಿಗೆ ಮತ್ತೆ ಅರ್ಜಿ ಸಲ್ಲಿಸೋದು ಬೇಡ ಅಂತ ಆದೇಶ. ಈಗಿರುವ ಫಲಾನುಭವಿಗಳ ಮರು ಪರಿಶೀಲನೆ ನಡೆಸೋಕೆ ಸರ್ಕಾರದ ತೀರ್ಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.